ನಮಸ್ಕಾರ, ಇದು TV9 ವಿಶೇಷ. ನಾನು ಅವಿನಾಶ್ ಶಿವನ್. IPLಗೆ ಒಂದು ರೀತಿ ಫೀವರ್ ಸ್ಟಾರ್ಟ್ ಆಗಿದೆ ಈಗಿನಿಂದಲೇ ಅಂತ ಹೇಳಬೇಕು. ಯಾಕಂತಂದ್ರೆ ಈಗ ಒಂದು ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿರೋದು ಡಿಸೆಂಬರ್ 15ನೇ ತಾರೀಕು IPLನ ಮಿನಿ ಆಕ್ಷನ್ ಆಗುತ್ತೆ ಅಂತ. ಸಾಮಾನ್ಯವಾಗಿ ಡಿಸೆಂಬರ್ 15 ಅಂತ ಬಂದಾಗ ಒಂದು ತಿಂಗಳ ಮುಂಚೆ ಈ ರಿಟೆನ್ಷನ್ ಲಿಸ್ಟನ್ನು ಎಲ್ಲ ಟೀಮ್ಗಳು ಕೂಡ ರಿಲೀಸ್ ಮಾಡಬೇಕಾಗುತ್ತೆ. ಹಾಗಾದರೆ RCB ಈ ಬಾರಿ ಯಾರನ್ನ ರಿಟೈನ್ ಮಾಡುತ್ತೆ, ಸದ್ಯದ ಕ್ಯಾಲ್ಕುಲೇಷನ್ ಏನು, ಬಿಟ್ಟರೂ ಕೂಡ ಒಂದಷ್ಟು ಆಟಗಾರರು ಆ ಒಂದು ರೆಡ್ ಲೈನಲ್ಲಿದ್ದಾರೆ. ಸೊ ಆ ಒಂದು ಝೋನ್ನಲ್ಲಿರುವಂಥ ಪ್ಲೇಯರ್ಗಳು ಯಾರು, ಯಾಕೆ, ಸೊ ಅವ್ರನ್ನ ಬಿಡೋದಕ್ಕೆ RCB ಯಾಕೆ ಚಿಂತನೆ ಮಾಡ್ತಾ ಇದೆ, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಅನಲೈಸ್ ಮಾಡೋಣ. ಮೊದಲನೇದಾಗಿ RCBಗೆ ಕಳೆದ 18 ವರ್ಷಗಳನ್ನು ನೋಡಿದ್ರೆ ಒಂದು ಕಾಲದಲ್ಲಿ KL ರಾಹುಲ್, ವಾಟ್ಸನ್, ಗೇಲ್ ಇವರೆಲ್ಲ ಇದ್ದಾಗ ABD, ವಿರಾಟ್ ಕೊಹ್ಲಿ ಎಲ್ಲರೂ ಕೂಡ ಒಂದು ಟೀಮ್ ಆ ಸೆಟಪ್ ಇತ್ತಲ್ಲ 2016-17, ಆಗ ದಿ ಬೆಸ್ಟ್ ಟೀಮ್ ಇತ್ತು RCBಗೆ. ಸೊ ಆರಂಭದಲ್ಲಿ 2008ರಲ್ಲಿ ಸ್ಟಾರ್ಟ್ ಆದಾಗ RCBದು ಟೆಸ್ಟ್ ಟೀಮ್ ಅಂತ ಹೇಳ್ತಾ ಇದ್ರು. ಅದಾದಮೇಲೆ ದಿ ಬೆಸ್ಟ್ ಟೀಮ್ ನಾವು ನೋಡಿದ್ದು 2016-17ರಲ್ಲಿ. ಅದನ್ನು ಬಿಟ್ಟರೆ ದಿ ಮೋಸ್ಟ್ ಬ್ಯಾಲೆನ್ಸ್ ಟೀಮ್ RCBದಿರೋದು ಈಗ. ಹಾಗಾಗಿ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಕವರ್ ಆಗಿದೆ. ನಮಗೆ ಒಳ್ಳೆ ಬ್ಯಾಟಿಂಗ್ ಇದೆ, ಮಿಡ್ಲ್ ಆರ್ಡರ್ ಇದೆ, ಬೌಲರ್ಸ್ ಇದ್ದಾರೆ, ಫೀಲ್ಡರ್ಸ್ ಇದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟನ್ನು ಕವರ್ ಮಾಡಿದ್ದಾರೆ. ಆದರೆ ಈ ಆಕ್ಷನಲ್ಲಿ ಒಂದಷ್ಟು ಹೆಸರುಗಳನ್ನು ಡ್ರಾಪ್ ಮಾಡಬಹುದು ಅಂತ ಈಗ ಲೆಕ್ಕಾಚಾರ ಇದೆ. ಸೊ ಇದರಲ್ಲಿ ಭಾಳ ಪ್ರಮುಖವಾಗಿ ಮೇಯ್ನ್ ಆಗಿ ಬರುವಂಥ ಒಂದು ಹೆಸರು ಅಂತಂದರೆ ಯಶ್ ದಯಾಳ್. ಯಶ್ ದಯಾಳ್ ಯಾಕೆ ಅಂತಂದರೆ ಈಗಾಗಲೇ ಅವ್ರ ಮೇಲೆ ಕೇಸ್ ಇದೆ, ಒಂದಷ್ಟು ಆರೋಪಗಳು ಕೇಳಿಬಂದಿದೆ, ಬೇಲ್ ಕೂಡ ಕೊಟ್ಟು ಈಗ ಹೊರಗಡೆ ಓಡಾಡುವಂಥ ಪರಿಸ್ಥಿತಿ ಇದೆ ಯಶ್ ದಯಾಳ್ಗೆ. ಹಾಗಾಗಿ ಅವ್ರನ್ನ ಈ ಪ್ಲೇಯಿಂಗ್ 11 ಅಥವಾ ಸ್ಕ್ವಾಡ್ನಲ್ಲಿ ಇನ್ಕ್ಲೂಡ್ ಮಾಡ್ತಾರಾ, ಅಥವಾ ಅವ್ರ ಮೇಲಿರುವಂಥ ಕೇಸ್ ಏನಾದರೂ ಮತ್ತೇನಾದರೂ ಎದ್ದರೆ ಆಗ ಸಮಸ್ಯೆ ಆಗ್ಬೋದು ಟೀಮ್ಗೆ. ಆ ನಿಟ್ಟಿನಲ್ಲಿ ಸೇಫ್ ಝೋನಲ್ಲಿ RCB ಏನಾದರೂ ಅವ್ರನ್ನ ಸ್ಕ್ವಾಡಿಂದ ಹೊರಗಡೆ ಬಿಡುತ್ತಾ ಅನ್ನೋದು ನಂಬರ್ 1. ಯಶ್ ದಯಾಳ್ಗಿರುವಂಥ 50-50 ಇದೆ ಸದ್ಯಕ್ಕೆ ಇನ್ನೂ ಕೂಡ. ಅವ್ರೇನಾದ್ರನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದರೆ ಆಡ್ಬೋದು ಅಂತ ಆದರೆ ಅವ್ರನ್ನ ಟೀಮ್ ಒಳಗಡೆ ಅವರು ಸೇರಿಸ್ಕೋತಾರೆ. ಎರಡನೇ ಹೆಸರು ಬಂದು ಲಿಯಾಮ್ ಲಿವಿಂಗ್ಸ್ಟೋನ್. ಸೊ ಇಂಗ್ಲೆಂಡ್ನ ಈ ಪ್ಲೇಯರ್ ನಿಮಗೆ ಗೊತ್ತು, ಲಾಸ್ಟ್ ಸೀಸನಲ್ಲಿ ಒಂದು 10 ಮ್ಯಾಚ್ ಆಡಿದ್ರು, 112 ರನ್ ಮಾತ್ರ ಅವ್ರು ಗಳಿಸಿರೋದು. 54 ರನ್ ಏನು ಗುಜರಾತ್ ಮೇಲೆ ಗಳಿಸಿದ್ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲೂ ಕೂಡ ಅವರು ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ. ಇನ್ನು ಬೌಲಿಂಗಲ್ಲೂ ಕೂಡ ಓಕೆ ಪ್ರದರ್ಶನ. 8.25 ಕೋಟಿ ಕೊಟ್ಟಿರೋದು ಲಿಯಾಮ್ ಲಿವಿಂಗ್ಸ್ಟೋನ್ಗೆ. ಹಾಗಾಗಿ ಅವ್ರನ್ನೇನಾದರೂ ಮತ್ತೆ ಬಿಡ್ಡಿಗೆ ಬಿಟ್ಟು ಇನ್ನೂ ಕಡಿಮೆ ಅಮೌಂಟಿಗೆ ವಾಪಸ್ ತರುವಂಥ ಒಂದು ಪ್ಲ್ಯಾನ್ ಇರ್ಬೋದು. ಇಲ್ಲೇ ಹೋದರೆ ಬೇಡ ನಮಗೆ ಲಿವಿಂಗ್ಸ್ಟೋನ್, ಕ್ಯಾಮರೂನ್ ಗ್ರೀನ್ ಅಂತ ಪ್ಲೇಯರ್ ಇದ್ದಾರೆ, ಸೊ ಅವ್ರನ್ನೇನಾದರೂ ನಾವು ಆಕ್ಷನಲ್ಲಿ ನೋಡ್ತೀವಿ ಅಂತ ಒಂದು ಲೆಕ್ಕಾಚಾರ ಹಾಕ್ಬೋದು. ಸೊ ಆ ಕಾರಣಕ್ಕೆ ಲಿವಿಂಗ್ಸ್ಟೋನ್ 2ನೇ ಪ್ಲೇಯರ್ ಆಗ್ತಾರೆ ಈ ಒಂದು ರಿಟೆನ್ಷನ್ ಲಿಸ್ಟ್ನಿಂದ ಹೊರಗಡೆ ಉಳಿಯುವಂಥ ಪ್ಲೇಯರ್. 3ನೇ ಪ್ಲೇಯರ್ ಬಂದು ರಶೀದ್ ದಾರ್ ಸಲಾಮ್. ಜಮ್ಮು ಕಾಶ್ಮೀರದ ಈ ಬೌಲರ್ನ RCB ಪಿಕ್ ಮಾಡಿದಾಗ ಅದು ಕೂಡ 6 ಕೋಟಿ ಕೊಟ್ಟರು. ಆಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗಿತ್ತು, ಯಾಕೆ ರಶೀದ್ ದಾರ್ ಸಲಾಮ್ ಅವ್ರನ್ನ ಪಿಕ್ ಮಾಡಿದ್ರು ಅಂತ. ಅದಾದಮೇಲೆ ಅವ್ರು ಆಡಿದ್ದು ಒಂದು ಮ್ಯಾಚ್ ಏನೋ ಆಡಿದ್ರು ಅವರು ಕೋಲ್ಕತ್ತಾ ಮೇಲೆ, ಅದನ್ನು ಬಿಟ್ಟರೆ ಎಲ್ಲೂ ಅವಕಾಶ ಸಿಗಲಿಲ್ಲ ಅವರಿಗೆ. ಕಂಪ್ಲೀಟಾಗಿ ಪ್ಯಾಕ್ಡ್ ಆಗಿತ್ತು ಟೀಮ್. ಸೊ ಹಾಗಾಗಿ 6 ಕೋಟಿಗೆ ರಶೀದ್ ದಾರ್ ಸಲಾಮ್ ಅವ್ರನ್ನ ಮತ್ತೆ ಅವ್ರನ್ನ ಬಿಟ್ಟು ಪಿಕ್ ಮಾಡುವಂಥ ಸಾಧ್ಯತೆ ಇದೆ. ಎಲ್ಲೇ ಹೋದರೆ ಅವ್ರ ಬದಲು ಬೇರೆ ಯಾರಾದರೂ ಬೌಲರ್ನ ತರಬಹುದು, ಈ ಒಂದು ಲೆಕ್ಕಾಚಾರ ಇದೆ. ಸೊ ಇದನ್ನು ಹೊರತುಪಡಿಸಿದ್ರೆ ನಿಮಗೆ ಒಂದಷ್ಟು ಹೆಸರುಗಳಿದೆ. ಸ್ವಪ್ನಿಲ್ ಸಿಂಗ್ನ 50 ಲಕ್ಷಕ್ಕೆ ಖರೀದಿ ಮಾಡಿರೋದು, ಬಟ್ ಅವ್ರನ್ನ ಬಿಡುವಂಥದ್ರಲ್ಲಿ ಅರ್ಥ ಇಲ್ಲ ಅಂತ ಅನಿಸುತ್ತೆ. ಒಳ್ಳೆ ಆಲ್ರೌಂಡರ್. ನಿಮಗೆ ಕೃನಾಲ್ ಪಾಂಡ್ಯ ಏನಾದರೂ ಇಂಜುರಿ ಆದರೆ ಅಥವಾ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅಂತಂದರೆ ನೀವು ಇಮಿಡಿಯೇಟ್ಲಿ ಸ್ವಪ್ನಿಲ್ನ ಒಳಗಡೆ ತರ್ಬೋದು. ಬ್ಯಾಟಿಂಗ್ ಕೂಡ ಇದೆ, ಬೌಲಿಂಗ್ ಕೂಡ ಇದೆ, ಸೇಮ್ ಲೆಫ್ಟ್ ಆರ್ಮ್ ಆ್ಯಕ್ಷನ್ ಬೌಲರ್, ಪವರ್ ಪ್ಲೇನಲ್ಲಿ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಸೊ ಸ್ವಪ್ನಿಲ್ನ ಬಿಡಬಾರ್ದು. ಮೋಹಿತ್ ರಾತಿ ಮತ್ತೊಬ್ಬ ಪ್ಲೇಯರ್, ಅಭಿನಂದನ್ ಸಿಂಗ್ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಸದ್ಯಕ್ಕೆ ಒಂದು 5-6 ಪ್ಲೇಯರ್ಗಳನ್ನು RCB ಲಿಸ್ಟ್ ಔಟ್ ಮಾಡ್ಬೋದು ಓವರಾಲ್ ಟೀಮ್ನಿಂದ ಅಂತ. ಸೊ ಹಾಗಾಗಿ RCBಯ ಲೆಕ್ಕಾಚಾರ ಈ ರೀತಿಯಾಗಿದೆ. ಮೇಯ್ನ್ ಆಗಿ ಲಿವಿಂಗ್ಸ್ಟೋನ್ ಜೊತೆಗೆ ಮತ್ತೊಂದು ಹೆಸರು ಕೇಳಿ ಬರ್ತಾ ಇರೋದು ಲುಂಗಿ ಎಂಗಿಡಿ. ಸೊ ಲುಂಗಿ ಎಂಗಿಡಿ ಬ್ಯಾಕಪ್ ಬೌಲರ್ ಆಗಿದ್ದರು ಹೇಸಲ್ವುಡ್ಗೆ, ಬಟ್ ನುವನ್ ತುಷಾರ ಕೂಡ ಇರೋದ್ರಿಂದ ಮೇ ಬಿ ಅವ್ರನ್ನ ಹೊರಗಡೆ ಬಿಟ್ಟು ಯಾರಾದರೂ ಇನ್ನೊಂದು ಸ್ವಲ್ಪ ಎಮರ್ಜಿಂಗ್ ಬೌಲರ್ನ, ಈಗ ಸದ್ಯಕ್ಕೆ ಟ್ರೆಂಡಲ್ಲಿರುವಂಥ ಬೌಲರ್ನ, ವಿಕೆಟ್ ಟೇಕರನ್ನು ಒಳಗಡೆ ತರುವಂಥ ಚಾನ್ಸಸ್ ಇದೆ. ಬಿಗ್ ಬ್ಯಾಶ್ ಅಂತ ಟೂರ್ನಮೆಂಟಲ್ಲಿ ಕ್ಲಿಕ್ ಆದವರು, ಸೊ ಅವ್ರನ್ನ ಒಳಗಡೆ ತಂದರೆ ಇನ್ನಷ್ಟು ಸ್ಟೆಬಿಲಿಟಿ ಟೀಮಿಗೆ ಬರುತ್ತೆ ಅನ್ನೋದು ಲೆಕ್ಕಾಚಾರ ಇದೆ. ಜೊತೆಗೆ RCBಯ ಫ್ರಾಂಚೈಸಿ ಸೇಲ್ ಆಗುತ್ತೆ ಅನ್ನೋದಿದೆಯಲ್ಲ, ಆಗ ಯಾರು ಹೊಸ ಫ್ರಾಂಚೈಸಿ ಬರ್ತಾರೆ ಅವರು ಕೂಡ ಒಂದಷ್ಟು ಲೆಕ್ಕಾಚಾರ ಹಾಕ್ಬೋದು, ಇನ್ಪುಟ್ಗಳನ್ನು ಕೊಡ್ಬೋದು ಈಗಿರುವಂಥ ಮ್ಯಾನೇಜ್ಮೆಂಟಿಗೆ, ನಮಗಿಂಥ ಪ್ಲೇಯರ್ಗಳು ಬಂದರೆ ಒಳ್ಳೇದಿರುತ್ತೆ ಅಂತ. ಸೊ ಈ ಥರ ಒಂದಷ್ಟು ಕ್ಯಾಲ್ಕುಲೇಷನ್ಗಳನ್ನು RCB ಹಾಕ್ತಾ ಇದೆ. ಕಾದ್ ನೋಡೋಣ, ನಿಮ್ಮ ಪ್ರಕಾರ ಯಾರನ್ನ ಈ ಲಿಸ್ಟ್ನಲ್ಲಿ ಬಿಡಬೇಕು, ಯಾರನ್ನ ರಿಟೈನ್ ಆಲ್ರೆಡಿ ಗೊತ್ತಿದೆ. ರಿಟೈನ್ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಗಳು ಆಗ್ತಾರೆ, 80% ರಿಟೆನ್ಷನ್ ಇರುತ್ತೆ. ಆದರೆ ಯಾರನ್ನ ಬಿಡಬೇಕು ಟೀಮಿಂದ ದಯವಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ, ಯಾರನ್ನ ಬಿಡಬೇಕು ಏನು ಅನ್ನೋದ್ರ ಬಗ್ಗೆ. ಸೊ ಇದು RCBಯ ಈ ರಿಟೆನ್ಷನ್ ಸ್ಟ್ರಾಟಜಿಯ ಒಂದಷ್ಟು ಇನ್ಸೈಟ್ಸ್ ನಿಮಗೆ ಕೊಡುವಂಥ ಪ್ರಯತ್ನ ನಾವು ಮಾಡಿದ್ವಿ. ಕಾದ್ ನೋಡೋಣ ಯಾರನ್ನ ನವಂಬರ್ 15ಕ್ಕೆ, ಯಾಕಂದರೆ ನವಂಬರ್ 15 ಡೆಡ್ಲೈನ್ ಇರೋದು, ಆವತ್ತು ಯಾರನ್ನ ರಿಟೈನ್ ಮಾಡುತ್ತೆ, ಅಫಿಷಿಯಲಿ ಅನೌನ್ಸ್ಮೆಂಟ್ ಬರುತ್ತೆ RCB ಕಡೆಯಿಂದ. ಆಗ ಆ ಲಿಸ್ಟ್ ನಿಮಗೆ ಬಂದಾಗ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.